ರಾಹುಲ್ ಗಾಂಧಿನ ನನ್ನ ಪ್ರಕಾರ ನಮ್ಮ ಇಂಡಿಯಾದವರು ಬಹಿಷ್ಕಾರ ಮಾಡಬೇಕು. ಅಯ್ಯಪ್ಪನ ಇದಕ್ಕೆ ಅವನು ಇಟಲಿಗೆ ಕಳಿಸ್ಬೇಕು. ಆ ಮನುಷ್ಯ ಯಾವಾಗ ನೋಡು ನಮ್ಮ ಇಂಡಿಯಾದ ಬಗ್ಗೆ ಹೋಗಿ ಇಲ್ಲಿ ತಿನ್ನೋದು ಉಣ್ಣೋದು, ಇಲ್ಲಿ ಹೋಗಿ ಫಾರಿನಲ್ಲಿ ಮಾತಾಡ್ತಾರೆ. ಯಾವಾಗಲೂ ಇದೊಂದು ಚಟ ಆಗ್ಬಿಟ್ಟಿದೆ. ಇಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಮಾತಿದ್ರೆ ಬಹುಸಂಖ್ಯಾತರು ಇವತ್ತುವರೆಗೂ ಅವ್ರ ಬಾಯಿಲ್ ಬರ್ತಾ ಇಲ್ಲ. ಮಾತಿದ್ರೆ ಹಿಂದುಳಿದವ್ರಿಗೆ ಹಿಂದುಳಿದವ್ರಿಗೆ ಅಂದ್ರೆ ಬಹುಸಂಖ್ಯಾತರು ಎಲ್ಲಿ ಹೋಗ್ಬೇಕು? ಇವ್ರಿಂದ ಅರ್ಧ ಹಾಳಾಯ್ತಾ ಇರೋದು. ನಾವೆಲ್ಲ ಕರೆಕ್ಟ್ ಆಗಿದ್ದೀವಿ. ಸುಳ್ಳು ಪ್ರಚಾರ ಏನಕ್ಕೆ ಸುಳ್ಳು ಪ್ರಚಾರ ಮಾಡೋಕೆ? ಯಾರಿಗೆ ಸ್ವಾತಂತ್ರ್ಯ ಇಲ್ಲ? ಇವ್ರು ತಾಕತ್ತಿದ್ರೆ ಇಲ್ಲಿ ಮೂಢ ಹಗರಣ ನಡೀತು, ವಾಲ್ಮೀಕಿ ಹಗರಣ ನಡೀತು, ಅದ್ರ ಬಗ್ಗೆ ಮಾತಾಡೋಕೆ ಇವ್ರು ಯೋಗ್ಯತೆ ಇಲ್ಲ. ಇವ್ರು ಹೋಗಿ ಫಾರಿನಲ್ಲಿ ಮಾತಾಡ್ತಾರೆ. ಇವ್ರ ಪಕ್ಷದಲ್ಲಿ ಇಲ್ಲಿ ಲೂಟಿ ಹೊಡಿತಾ ಕೂತವ್ರು, ಅದ್ರ ಬಗ್ಗೆ ಮಾಡೋ ಯೋಗ್ಯತೆ ಇಲ್ಲ. ಇವ್ರು ಅಮೆರಿಕದಲ್ಲಿ ಹೋಗಿ ಮಾತಾಡ್ತಾವ್ರೆ. ಫಸ್ಟ್ ಬಂದು ಇಲ್ಲಿ ಮಾತಾಡೋಕೆ ಕೇಳಿ ಅವ್ರಿಗೆ. ತಾಕತ್ತಿದ್ರೆ ಮುಸ್ಲಿಮ್ನವ್ರಿಗೆ, ಇವ್ರಿಗೆ ತಾಕತ್ತಿದ್ರೆ ವಿರೋಧ ಪಕ್ಷದ ನಾಯಕರಿದ್ರೆ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಜಾರಿಗೆ ತರೋಕೆ ಕೇಳಿ. ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರು ಅಪಪ್ರಚಾರ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಪೇಟ ದರ್ಶಕೂ ಆಗಲ್ಲ, ಅಂದ್ರೆ ಸ್ವಾತಂತ್ರ್ಯ ಇಲ್ಲ ಇಂಡಿಯಾದಲ್ಲಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಮೇಡಮ್, ರಾಹುಲ್ ಗಾಂಧಿಗೆ ಒಂದು ಚಾಲಿ ಇದಾಗ್ಬಿಟ್ಟಿದೆ, ಚಟ ಅಪ್ಪನ್ಗದು. ಏನಂದ್ರೆ ನಮ್ಮ ಇಂಡಿಯಾನ ಹರಾಜ್ ಹಾಕ್ಬೇಕು ಇದರಲ್ಲಿ ಔಟ್ ಆಫ್ ಕಂಟ್ರಿಲಿ ಅಂತ ಅಪ್ಪನಿಗೊಂದು ಚಟ ಆಗ್ಬಿಟ್ಟೈತೆ. ಅವ್ರು ಮಾತಾಡೋದೇನು ಅಂದರೆ, ಈ LKG ಹುಡುಗನೂ ಇವಾಗ ಎಷ್ಟು ಬುದ್ಧಿವಂತ ಇದ್ದಾನೆ. ಅವ್ರು ಅದಕ್ಕಿಂತಲೂ ಅನ್ಪಿಟ್ಟು ಥರ ಮಾತಾಡ್ತಾ ಇದ್ದಾರೆ. ಅವ್ರು ಏನಕ್ಕೆ ನಮ್ಮ ಇಂಡಿಯಾದ ಬಗ್ಗೆ, ಅವ್ರು ಇಂಡಿಯಾದಲ್ಲಿ ಹುಟ್ಟು ಬೆಳೆದು ಇಂಡಿಯಾದಲ್ಲಿ ಬಿಡಿ, ಅವ್ರು ಇಟಲಿ ಅವರು ಆ್ಯಕ್ಚುಲಿ ಅವರು ಗುಲಾಮ್ರು ಇದ್ದಾರಲ್ಲ, ಈ ಕಾಂಗ್ರೆಸ್ ಪಕ್ಷದವ್ರು ಗುಲಾಮ್ರು, ಅವ್ರ ನಾಯಕರಿಗೆ ಒಪ್ಕೊಂಡಿದ್ದಾರೆ. ಅವ್ರು ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂಸ್ತಾನದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಅವ್ರನ್ನ ನಾಯಕರಿಗೆ ಒಪ್ಪೋಕೆ ಇದೇ ಇಲ್ಲ. ಯಾಕೆಂದರೆ ಅವರು ಯಾವಾಗಾದರೂ ನಮ್ಮ ಇಂಡಿಯಾ ಇದು ಏನು ನಿರುದ್ಯೋಗ ಈಗೇನು ಹೊಸ್ತಾಗಿಲ್ಲ. ಇವ್ರು ತಾಕತ್ತಿದ್ರೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಜಾರಿಗೆ ತರಲಿ. ಇವರೇ ವಿರೋಧ ಪಕ್ಷದ ನಾಯಕ. ಇವ್ರು ತಾಕತ್ತಿದ್ರೆ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಜಾರಿಗೆ ತರಲಿ. ಇವರು ಜಾತಿವಾದಿಗಳು, ಇವರು ಮುಸ್ಲಿಂ ಓಲೈಕೆಗೆ ಹೋಗಿ ಥರ ಮಾಡ್ತಾ ಇದ್ದಾರೆ. ಇವ್ರು ತಾಕತ್ತಿದ್ರೆ ಮುಸ್ಲಿಮ್ನವ್ರಿಗೆ, ಇವ್ರು ತಾಕತ್ತಿದ್ರೆ ಇವರೇ ವಿರೋಧ ಪಕ್ಷದ ನಾಯಕರಿದ್ರೆ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಜಾರಿಗೆ ತರೋ ಕೇಳಿ. ನಿರುದ್ಯೋಗ ನೆನ್ನೆ ಮೊನ್ನೆ ಬಂದದ್ದಲ್ಲ, ಮೋದಿಯವ್ರು ಬಂದ ಮೇಲೆ ಬಂದದ್ದಲ್ಲ. ಮೋದಿ ಇವರು ಮನಮೋಹನ್ ಸಿಂಗ್ ಏನು ಮಾಡಿದ್ರು? ಅವಾಗ ಎಷ್ಟು ಪರ್ಸೆಂಟೇಜ್ ಇತ್ತು? GDP ಎಷ್ಟು ಪರ್ಸೆಂಟೇಜ್ ಇತ್ತು? ನಿರುದ್ಯೋಗ ಎಷ್ಟು ಪರ್ಸೆಂಟೇಜ್ ಇತ್ತು? ಮೋದಿಯವ್ರು ಬಂದ ಮೇಲೆ ಇವೆಲ್ಲ ಆಗಿಲ್ಲ. ಇವ್ರು ಹೋಗಿ ಅಪಪ್ರಚಾರ, ನಮ್ಗೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಏನಕ್ಕಿಲ್ಲ. ಈಗ ನನ್ನ ಒಂದು ಇದರಲ್ಲಿ ಬಂದು ಉತ್ತರ ಪ್ರದೇಶದಲ್ಲಿ ನಮ್ಮ ಹಿಂದೂ ಶ್ರೀರಾಮನ ದೇವಸ್ಥಾನನ ಟ್ಯಾಕ್ಟ್ರಲ್ಲಿ ಹೋಗಿ ಗುದ್ದುತ್ತವ್ರೆ. ಇದಕ್ಕೆ ಸ್ವಾತಂತ್ರ್ಯ ಇದೆಯಾ? ಇವರು ಒಂದು ಜಾತಿಯವ್ರು ಬಂದು ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡೋದು ಸ್ವಾತಂತ್ರ್ಯ ಐತೆ, ನಮ್ಮ ಹಿಂದೂಗಳಿಗೆ ಸ್ವಾತಂತ್ರ್ಯ ಇಲ್ಲ. ಬೇರೆದವರೆಲ್ಲ ಹಿಂದೂಗಳು ಮಾಡಬೇಕು. ಅದರಿಂದ ಇವರು ರಾಹುಲ್ ಗಾಂಧಿನ ನನ್ನ ಪ್ರಕಾರ ನಮ್ಮ ಇಂಡಿಯಾದವರು ಬಹಿಷ್ಕಾರ ಮಾಡಬೇಕು. ಅಯ್ಯಪ್ಪನ ಇದಕ್ಕೆ ಅವನು ಇಟಲಿಗೆ ಕಳಿಸ್ಬೇಕು. ಆ ಮನುಷ್ಯ ಯಾವಾಗ ನೋಡು ನಮ್ಮ ಇಂಡಿಯಾದ ಬಗ್ಗೆ ಹೋಗಿ ಇಲ್ಲಿ ತಿನ್ನೋದು ಉಣ್ಣೋದು, ಇಲ್ಲಿ ಹೋಗಿ ಫಾರಿನಲ್ಲಿ ಮಾತಾಡ್ತಾರೆ. ಯಾವಾಗಲೂ ಇದೊಂದು ಚಟ ಆಗ್ಬಿಟ್ಟಿದೆ. ನನ್ನ ಪ್ರಕಾರ ನಮ್ಮ ದೇಶದಿಂದ ಗಡೀಪಾರು ಮಾಡಬೇಕು. ಅವರು ಗಡೀಪಾರು ಮಾಡಿ ದಯವಿಟ್ಟು ಇದರಿಂದ ಆಂದೋಲನ ಆಗಲಿ, ಆ ಅಪ್ಪನ ಇಟಲಿಗೆ ವಾಪಸ್ ಕಳಿಸ್ಬಿಡಿ. ಅವ್ರು ಅವಾಗಲೇ ಹೇಳಿದ್ದಾರೆ, ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ನನಗೇನು ಮದುವೆ ಇಲ್ಲ, ಏನಿಲ್ಲ, ನಾನು ಲಂಡನ್ಗೆ ಹೋಗಿ ಎಲ್ಲ ಸೆಟ್ಲ್ ಆಯ್ತೀನಿ ಅಂತ. ಇವ್ರು ಸೆಟ್ಲ್ ಆಯ್ತಾರೆ. ಇಲ್ಲಿ ಯಾರೇನು ಮಾಡ್ಬೇಕು? ಇಲ್ಲಿ ಬಡವ್ರ ಬಗ್ರು ಅನುಭವಿಸ್ಬೇಕು. ಅದರಿಂದ ಈಗಲೂ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇವರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ. ಜನಸಂಖ್ಯೆ ನಿಯಂತ್ರಣ ಕಾಯ್ದೆಗೆ ಇವ್ರು ತಾಕತ್ತಿದ್ರೆ ಒಪ್ಕೊ ಮಾಡಲಿ. ಇವರು ಪಾರ್ಲಿಮೆಂಟಲ್ಲಿ 2 ಮಕ್ಳ ಮೇಲೆ ಬೇಡ, ಇವ್ರು ತಾಕತ್ತಿದ್ರೆ ಅವಾಗ ಜನಸಂಖ್ಯೆ ಏನೂ ಜಾಸ್ತಿ ಆಗಲ್ಲ. ಹೌದು, ಇದಕ್ಕೆ ನಿರುದ್ಯೋಗ ಜಾಸ್ತಿ ಆಗೋದು. ನಿರುದ್ಯೋಗ ಇದರಿಂದ ಜಾಸ್ತಿ ಆಯ್ತಾಯಿದೆ. ಜನಸಂಖ್ಯೆ ಕಮ್ಮಿ ಆಗಬೇಕು. ಇವರು ವಿರೋಧ ಪಕ್ಷ ನಾಯಕರಿದ್ರೆ, ಇವ್ರು ತಾಕತ್ತಿದ್ರೆ ಅದಕ್ಕೆ ಒಂದು ಜನಾಂಗದಲ್ಲಿ ಒಂದೊಂದು ಡಜನ್ ಮಕ್ಕಳಿರ್ತಾರೆ. ಎಲ್ಲ ನಮ್ಮ ತೆರಿಗೆ ದುಡ್ಡೆಲ್ಲ ಒಂದು ಜನಾಂಗಕ್ಕೆ ಹೋಗ್ತೈತೆ. ಇಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಮಾತಿದ್ರೆ ಬಹುಸಂಖ್ಯಾತರು ಇವತ್ತುವರೆಗೂ ಅವ್ರ ಬಾಯಿಲ್ ಬರ್ತಾ ಇಲ್ಲ. ಮಾತಿದ್ರೆ ಹಿಂದುಳಿದವ್ರಿಗೆ ಹಿಂದುಳಿದವ್ರಿಗೆ ಅಂದ್ರೆ ಬಹುಸಂಖ್ಯಾತರು ಎಲ್ಲಿ ಹೋಗ್ಬೇಕು? ನಮ್ಮ ಹಿಂದೂಗಳಿಗೆ ಇರೋದೇ ಭಾರತ ರಾಷ್ಟ್ರ, ನಮ್ದು ಒಂದೇ ಭಾರತ ಇರೋದು. ಮುಸ್ಲಿಂ ಕಂಟ್ರಿಗಳು ಸುಮಾರಿದೆ, ಅವ್ರಿಗೆ ಬೇರೆ ದೇಶಕ್ಕೆ ಹೋಗಿ ಬದುಕ್ಬೋದು. ಆದರೆ ನಮ್ಮ ಹಿಂದೂಗಳು ನಮ್ಮ ಇಂಡಿಯಾದಲ್ಲೇ ಇರಬೇಕು. ಭಾರತ ದೇಶ ಒಂದೇ ಇರೋದು. ಆದ್ದರಿಂದ ಇವ್ರು ತಾಕತ್ತಿದ್ರೆ ಫಸ್ಟು ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಜಾರಿಗೆ ತರಲಿ, ಆಮೇಲೆ ಮಾತಾಡಲಿ. ನಿರುದ್ಯೋಗ ಬಗ್ಗೆ ಆಮೇಲೆ ಮಾತಾಡಲಿ. ರಾಹುಲ್ ಗಾಂಧಿ ಬಂದು ಕಾಂಗ್ರೆಸ್ ಪಕ್ಷದ ನಾಯಕ ಆಗಿದ್ರು ಕೂಡ ಇಂಡಿಯಾದಿಂದ ಓಟ್ಸ್ ತಗೊಳ್ತಾರೆ, ಇಂಡಿಯಾದಿಂದ ಬೆನಿಫಿಟ್ಸ್ ತಗೊಳ್ತಿದ್ದಾರೆ. ಮೇಡಮ್, ಅವರು ನಾಯಕ ಅಂದ್ರೆ ಅವ್ರ ಪಕ್ಷದವ್ರು, ಅವ್ರು ಗುಲಾಮ್ರು ಇದ್ದಾರೆ, ಅವ್ರ ನಾಯಕ ಅಂತ ಒಪ್ಕೋಬೇಕು. ನಾವು ಯಾವುದೇ ಕಾರಣಕ್ಕೆ ಅವ್ರ ನಾಯಕ ಅಂತ ಒಪ್ಕೊಳ್ಳಲ್ಲ. ಅವ್ರು ಪಪ್ಪು ಅಂತಿದ್ದಾರೆ, ಅವ್ರ ಪಪ್ಪಕ್ಕೆ ಲಾಯಕ್ ಇದ್ದಾರೆ ಅವರು. ಇದು ನಾವು ಬಹಿರಂಗವಾಗಿ ಹೇಳ್ತಾ ಇದ್ದೀವಿ. ನಮ್ಮ ಹಿಂದೂಸ್ತಾನ, ನಮ್ಮ ಭಾರತ ದೇಶದಲ್ಲಿ ಅವ್ರ ನಾಯಕ ಅಂತ ನಾವು ಯಾರು ಒಪ್ಕೊಳ್ಳಲ್ಲ. ಅವ್ರು ಯಾರು ಅವ್ರ ಬಂಟಂಕಿಗಳು, ಅವ್ರು ಒಪ್ಕೋಬೇಕು. ನಮ್ಮ ಇಂಡಿಯನ್ ಹೋಗ್ಬಿಟ್ಟು ಹರಾಜ್ ಹಾಕೋರು ಯಾರೋ ನಾಯಕ ಅಂತ ಒಪ್ಕೋತಾರೇನ್ರಿ? ಯಾವುದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ. ನಮ್ಮ ಇಂಡಿಯಾದ ಯಾವಾಗಲೂ ಇಂಡಿಯಾದ ಮಾನ ಮರ್ಯಾದೆ ಕಳೀತಾ ಇದ್ದಾರೆ. ಇವರು ಕಾಲದಿಂದ 70 ವರ್ಷದಿಂದ ಇದನ್ನೇ ಮಾಡ್ಕೊ ಬಂದಿರೋದು. ಯಾವುದೇ ಕಾರಣಕ್ಕೆ ನಾವು ನಾಯಕ ಅಂತ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳಲ್ಲ. ಪಪ್ಪು ಅಂತ ಒಪ್ಕೋತೀವಿ, ಅವ್ರ ಪಕ್ಷದವ್ರು ಒಪ್ಕೊಳ್ಳಿ ಅಷ್ಟೇ. ಇವ್ರನ್ನ ನನ್ನ ಪ್ರಕಾರ ಇವ್ರನ್ನೇ ಗಡೀಪಾರು ಮಾಡಿದ್ರೆ ಒಳ್ಳೆಯದು. ಇವ್ರು ಫಾರಿನಲ್ಲಾರ ಅಮೇರಿಕದಲ್ಲಿ ಬೊಗಳ್ಕೊಳ್ಳಿ, ಇವ್ರು ಇಂಡಿಯಾದಿಂದ ಗಡೀಪಾರು ಮಾಡೋಕೆ ಕೇಳಿ ಅವ್ರನ್ನ. ಇವ್ರಿಂದಲೇ ಅರ್ಧ ಹಾಳಾಯ್ತಾ ಇರೋದು. ನಾವೆಲ್ಲ ಕರೆಕ್ಟ್ ಆಗಿದ್ದೀವಿ. ಸುಳ್ಳು ಪ್ರಚಾರ ಏನಕ್ಕೆ ಸುಳ್ಳು ಪ್ರಚಾರ ಮಾಡೋಕೆ? ಯಾರಿಗೆ ಸ್ವಾತಂತ್ರ್ಯ ಇಲ್ಲ? ಬರೀ ಪ್ರಚಾರನೇ. ಮೋದಿಯವರು ಏನೋ ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ, ಮೀಸಲಾತಿ ಎಲ್ಲಿ ಮಾಡಿದ್ದಾರೆ? ಮೀಸಲಾತಿ ಸಂವಿಧಾನ ಎಲ್ಲಿ ಚೇಂಜ್ ಮಾಡಿದ್ದಾರೆ ಇವರು ಸುಮ್ಮನೆ ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಇವ್ರು ತಾಕತ್ತಿದ್ರೆ ಇಲ್ಲಿ ಮೂಢ ಹಗರಣ ನಡೀತು, ವಾಲ್ಮೀಕಿ ಹಗರಣ ನಡೀತು, ಅದ್ರ ಬಗ್ಗೆ ಮಾತಾಡೋಕೆ ಇವ್ರು ಯೋಗ್ಯತೆ ಇಲ್ಲ. ಇವ್ರು ಹೋಗಿ ಫಾರಿನಲ್ಲಿ ಮಾತಾಡ್ತಾರೆ. ಇವ್ರ ಪಕ್ಷದಲ್ಲಿ ಇಲ್ಲಿ ಲೂಟಿ ಹೊಡಿತಾ ಕೂತವ್ರು, ಅದ್ರ ಬಗ್ಗೆ ಮಾಡೋ ಯೋಗ್ಯತೆ ಇಲ್ಲ. ಇವ್ರು ಅಮೆರಿಕದಲ್ಲಿ ಹೋಗಿ ಮಾತಾಡ್ತಾವ್ರೆ. ಫಸ್ಟ್ ಬಂದು ಇಲ್ಲಿ ಮಾತಾಡೋಕೆ ಕೇಳಿ ಅವ್ರಿಗೆ.
ಅದರಿಂದ ದಯವಿಟ್ಟು ರಾಹುಲ್ ಗಾಂಧಿರನ್ನೇ ಇದು ಮಾಡ್ಬೇಕು ಅಂತ ನಾನು ಗಡೀಪಾರು ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಇಂಡಿಯಾದಿಂದ ಗಡೀಪಾರು ಮಾಡೋಕೆ ಕೇಳಿ. ಸರ್ ರಾಹುಲ್ ಗಾಂಧಿ ಅವರು ಅಂದ್ರೆ ಇಂಡಿಯಾದಿಂದ ಬೆನಿಫಿಟ್ಸ್ ಎಲ್ಲ ತಗೊಳ್ತಿದ್ದಾರೆ, ಬಟ್ ಇಂಡಿಯಾ ಬಗ್ಗೆ ಪದೇ ಪದೇ ಯಾಕೆ ಟಾರ್ಗೆಟ್ ಅವರು ನಮ್ಗೊಂದು ಗಾದಿ ಇದೆ, ಒಂದು ನಾಯಿಗಾರು ನಿಯತ್ತಿರುತ್ತೆ, ಇವ್ರಿಗೆ ನಿಯತ್ಕೊಳ್ಳಿಲ್ಲ. ಅದರಿಂದ ನಮ್ಮ ಇಂಡಿಯಾದಲ್ಲಿ ಎಲ್ಲ ಬೆನಿಫಿಟ್ ತಗೋತಾ ಇದ್ದಾರೆ. ಕೋಟಿ ಕೋಟಿ ಲೂಟಿ ಮಾಡಿದ್ರು, ಕೋಟಿ ಕೋಟಿ ಲೂಟಿ ಮಾಡಿ ಇಲ್ಲಿ ಅದೇ ಹೇಳಿ ಒಂದಿನ ಹೇಳಿದ್ರು ಇವರು, ನಮಗೇನು ದುಡ್ಡಿದೆ, ನಾನೆಲ್ಲ ಲಂಡನ್ಗೆ ಫಾರಿನೆಲ್ಲ ಸೆಟ್ಲ್ ಆಯ್ತೀನಿ ಅಂತ ಹೇಳೋರು ಆಲ್ರೆಡಿ. ಇವ್ರು ಹಿಂಗೆ ಮಾಡೋದು, ನಮ್ಮ ಇಂಡಿಯಾನ ಮಾರ್ಬಿಟ್ಟು ಇವ್ರು ಹೋಗಿ ಇವ್ರು ಸೆಟ್ಲ್ ಆಯ್ತಾರೆ. ಇವರು ನಾವೆಲ್ಲ ಸಾರ್ವಜನಿಕರು ರೋಡ್ಗೆ ಬರ್ತೀವಿ ಅಷ್ಟೇ ಆಗೋದು. ಈಗ ಇದ್ರೆ ಬಾಂಗ್ಲಾದಲ್ಲಿ ಏನಾಯ್ತು, ಪಾಕಿಸ್ತಾನದಲ್ಲಿ ಏನಾಯ್ತು, ಚೀನಾದಲ್ಲಿ ಹೊಗಳ್ತಾವ್ರೆ. ಚೀನಾದವ್ರೆ ನಮ್ಗೆ ಕೊರೋನಾ ತಂದು ಬಿಟ್ಟವ್ರೆ, ಅವರು ನಮ್ಮನ್ನ ಹಾಳು ಮಾಡ್ತಾವ್ರೆ. ಅವ್ರು ಚೀನಾದ ಬಗ್ಗೆ ಹೊಗಳ್ತಾವ್ರೆ ಅಂದರೆ ಇವ್ರಿಗೆ ಏನಂತ ಹೇಳ್ಬೇಕು? ಇವ್ರಿಗೆ ಮನಸ್ಸಿಗೆ ಒಂದು ಸ್ವಲ್ಪ ಪರಿಜ್ಞಾನ ಇದೆಯಾ? ಪರಿಜ್ಞಾನ ಇಲ್ಲ. ಆದ್ದರಿಂದ ಇವರು ನಾಯಕ ಅಂತ ನಾವು ಯಾರು ಒಪ್ಕೋಕೆ ಚಾನ್ಸೇ ಇಲ್ಲ. ಅವ್ರು ಯಾರು ಅವ್ರ ಗುಲಾಮರುಗಳು ಒಪ್ಕೋಬೇಕು, ನಾವು ಒಪ್ಕೊಳ್ಳೋ. ಅವ್ರು ಪಪ್ಪು ಇವ್ರನ್ನ ನನ್ನ ಪ್ರಕಾರ ಗಡೀಪಾರು ಮಾಡೋದು ಒಳ್ಳೇದು. ಹೌದು. ಬೀಟ್ ಪ್ಲಸ್ ಕರ್ನಾಟಕ.